ಬಾತ್ರೂಮಿಗೆ ಹೋದ್ರೂ ಮೊಬೈಲ್ ತಗೊಂಡು ಹೋಗೋ ಕಾಲ ಇದು. ಅಂಥದ್ರಲ್ಲಿ ಒಂದು ನಿಮಿಷ ಫೋನ್ ವರ್ಕ್ ಆಗಿಲ್ಲ ಅಂದ್ರೂ ಹೃದಯವೇ ನಿಂತ ಹಾಗಾಗುತ್ತೆ. ಸಪೋಸ್ ಫೋನ್ ಪರ್ಮನೆಂಟ್ ಆಗಿ ಲಾಕ್ ಆದರೆ ಏನು ಮಾಡ್ತೀರಾ? ಹೀಗಾಗಬಾರ್ದು ಅಂದರೆ ಪಡೆದ ಸಾಲವನ್ನ ಆನ್ ಟೈಮ್ ಮರುಪಾವತಿ ಮಾಡಿ. ಯಾಕಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲ ಮರುಪಾವತಿ ಮಾಡದವರ ಫೋನ್ ಲಾಕ್ ಮಾಡುವ ನಿಯಮವನ್ನ ಜಾರಿಗೆ ತರುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಆರ್ಬಿಐನ ಈ ನಿಯಮವು ಸಾಲದಾತರಿಗೆ ಸಾಲ ಮರುಪಡೆಯುವಲ್ಲಿ ಸಹಾಯಕವಾಗಲಿದೆ. ಸಾಲ ಸಂಸ್ಥೆಗಳು ಫೋನ್ಗಳಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಸಾಲಗಾರರ ಫೋನ್ಗಳನ್ನು ಲಾಕ್ ಮಾಡಬಹುದು. ಇದರಿಂದ ಫೋನ್ಗಾಗ್ಲಿ ಫೋನ್ನಲ್ಲಿರುವ ಡೇಟಾಗಾಗ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸಾಲ ಮರುಪಾವತಿ ಆಗ್ತಿದ್ದ ಹಾಗೆ ಫೋನ್ ಅನ್ಲಾಕ್ ಆಗಿ ಮೊದಲಿನಂತೆ ವರ್ಕ್ ಆಗುತ್ತೆ. ಸಪೋಸ್ ಸಾಲಗಾರರು ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡದೇ ಇದ್ರೆ ಫೋನ್ ಲಾಕ್ ಆಗಿ ದೈನಂದಿನ ಜೀವನಕ್ಕೆ ಅಡ್ಡಿ ಆಗಬಹುದು. ಸಿಬಿಲ್ನಂತಹ ಕ್ರೆಡಿಟ್ ಬ್ಯೂರೋಗಳ ಪ್ರಕಾರ 1,00,000 ರೂಪಾಯಿಗಿಂತ ಕಡಿಮೆ ಸಾಲಗಳು ಡಿಫಾಲ್ಟ್ ಆಗುವ ಅಪಾಯ ಹೆಚ್ಚು. ಹೀಗಾಗಿ ಫೋನ್ ಲಾಕ್ ಮಾಡುವ ಮೂಲಕ ಸಾಲಗಾರರ ಮೇಲೆ ಒತ್ತಡ ಹೇರಿ ಸಾಲ ಮರುಪಾವತಿಯ ಸಾಧ್ಯತೆಯನ್ನ ಹೆಚ್ಚಿಸಬಹುದು. ಆದರೆ ಟೆಲಿಕಾಂ ನಿಯಂತ್ರಕ ಟ್ರಾಯ್ ಪ್ರಕಾರ ಇಂತಹ ನಿಯಮಗಳು ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘಿಸಿದಂತಾಗುತ್ತೆ. ಒಟ್ನಲ್ಲಿ ಆರ್ಬಿಐ ಈ ನಿಯಮವನ್ನ ಯಾವಾಗ ಜಾರಿಗೆ ತರುತ್ತೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಚರ್ಚೆಗಳ ನಂತರ ಮುಂದಿನ ತಿಂಗಳುಗಳಲ್ಲಿ ಮಾರ್ಗಸೂಚಿಯನ್ನ ಹೊರಡಿಸಲಾಗುವುದು. ಈ ನಿಯಮವು ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸುವಂತೆ ರೂಪಿಸಲಾಗುತ್ತದೆ ಅಂತ ಮೂಲಗಳು ತಿಳಿಸಿವೆ.